ಕರ್ತವ್ಯ. ಆ ನಿಟ್ಟಿನಲ್ಲಿ ನೀವು ಎಲ್ಲ ಅಧಿಕಾರಿ ವರ್ಗದವರ ಸಮೇತ ಅವರ ಸಹಾಯ ಸಹಕಾರದಿಂದ 100ಕ್ಕೆ 100 ಅದನ್ನು ಗದಗ ಜಿಲ್ಲೆಯೊಳಗೆ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ನೀವೆಲ್ಲರೂ ಕೂಡಿ ಮಾಡೋಣ. ಯಾಕಂದ್ರೆ ಈ ಗೃಹಲಕ್ಷ್ಮಿಗೆ ಯೋಜನೆ ಮುಖ್ಯವಾಗಿ ಈ ಪಂಚ ಗ್ಯಾರಂಟಿ ಒಳಗೆ ಗೃಹಲಕ್ಷ್ಮಿ ಅನ್ನೋದೈತಲ್ಲ, ಪ್ರತಿ ಒಂದು ಕುಟುಂಬದ ಯಜಮಾನಿಗೆ 2,000 ಹಾಕ್ತಕ್ಕಂಥ ಯೋಜನೆ. ಈ ಪ್ರತಿ ವರ್ಷ 53,000 ಕೋಟಿ ನಾವು ಪಂಚ ಗ್ಯಾರಂಟಿಗೆ ನಮ್ಮ ಸರ್ಕಾರ ಖರ್ಚು ಮಾಡುತ್ತೆ ಈ ವರ್ಷದ ಬಜೆಟ್ನೊಳಗೆ. ಆ 53,000 ಕೋಟಿ ಒಳಗೆ 38,000 ಕೋಟಿ ಗೃಹಲಕ್ಷ್ಮಿಗೆ ನಾವು ಖರ್ಚು ಮಾಡ್ತೀವಿ. ಹೀಗಾಗಿ ಈ ಪಂಚ ಗ್ಯಾರಂಟಿ ಒಳಗೆ ಅತ್ಯಂತವಾಗಿ ಪ್ರಾಮುಖ್ಯವಾದಂಥ ಯೋಜನೆನ ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿನ ನಾವು ಸುಮಾರು ಪ್ರತಿಶತ 98.16% ನಮ್ಮ ಮುಂಡ್ರಿಗಿ ತಾಲೂಕಿನಾಗ ಅನುಷ್ಠಾನಗೊಳಿಸಿವಿ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಆದಾಗ್ಯೂ ಕೂಡ ನಾವು 98.16% ಕಾರ್ಯಗತಗೊಳಿಸಿವಿ ಅಂದ್ರೆ ನಾವು 100ಕ್ಕೆ 100 ರೀಚ್ ಆಗ್ತಕ್ಕಂಥ ಒಂದು ಕೆಲಸ ನಾವು ಮಾಡಲೇಬೇಕಾಗುತ್ತೆ ಅಂತಂದು ಈ ಸಂದರ್ಭದಾಗ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ಈಗ ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಂಡ ನಂತರ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,25,00,000 ಕುಟುಂಬಗಳು ಬಡತನ ರೇಖೆಯನ್ನು ದಾಟಿ ಇವತ್ತು ಮೇಲೆ ಬಂದವು. ಇದಕ್ಕೆಲ್ಲ ಕಾರಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, HK ಪಾಟೀಲ್ ಸಾಹೇಬ್, DS ಪಾಟೀಲ್ ಸಾಹೇಬ್ ನೇತೃತ್ವದೊಳಗೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಜಿಲ್ಲೆ ಒಳಗೆ ರಾಜ್ಯದಾಗ ಅತ್ಯಂತ ಯಶಸ್ವಿಯಾಗಿ ಅದ್ಭುತವಾಗಿ ನಾವು ಕಾರ್ಯಗತ ಮಾಡಕತ್ತೀವಿ. ಆ ನಿಟ್ಟಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಪ್ರಾರಂಭ ಆದ್ಮ್ಯಾಗ ಎಲ್ಲ ಮಹಿಳೆಯರಿಗೆ ಅದೇ ರೀತಿ ಎಲ್ಲ ಕುಟುಂಬಕ್ಕೆ ಆರ್ಥಿಕವಾಗಿ ಪ್ರತಿ ತಿಂಗಳ ಸುಮಾರು 6,000 ರಿಂದ 6,500 ರೂಪಾಯಿ ಪ್ರತಿ ತಿಂಗಳ ಜಮಾ ಆಗತಕ್ಕಂಥ ಒಂದು ಯೋಜನೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕೇವಲ ಗೃಹಲಕ್ಷ್ಮಿಯಿಂದನ ನಮ್ಮ ಸರ್ಕಾರದ ಅವಧಿ ಒಳಗೆ ಒಂದು ಕುಟುಂಬಕ್ಕೆ 1,20,000 ರೂಪಾಯಿ ಜಮಾ ಆಗಕತ್ತೈತಿ. ಇದನ್ನು ನೀವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಅದಕ್ಕೆ ಆಮೇಲೆ ಅದ್ರ ಜೊತೆಗೆ ಇನ್ನು ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಮತ್ತು ಮಹತ್ವದ ಒಂದು ತೀರ್ಮಾನ ತಗೊಂಡೈತಿ. ಏನಂದ್ರೆ ಈ ಕಳ್ಳ ಸಂತಿ ಒಳಗೆ ಏನು ಅಕ್ಕಿ ಮಾರಾಟ ಆಗಕತ್ತೈತಿ ಅದನ್ನು ತಡೆ ಹಿಡಿಯೋಕ್ಕೆ ಸಂಬಂಧ ಯಾರಾದರೂ FIR ಆಗಿ ಅವರು ಮಾಡಕತ್ತಿದ್ದು ಪ್ರೂವ್ ಅಂತಂದ್ರೆ ಅವ್ರಿಗೆ 6 ತಿಂಗಳ ಜೈಲು ಶಿಕ್ಷೆಯನ್ನು ಮಾಡಬೇಕು ಅಂತಂದು ಒಂದು ಹೊಸದಾಗಿ ಕಾನೂನನ್ನು ತಂದಿದ್ದಾರೆ. ಅದು ಈಗಾಗಲೇ ಇಂಪ್ಲಿಮೆಂಟ್ ಆಗೈತಿ. ಆ ನಿಟ್ಟಿನಲ್ಲಿ ತಾವು ಅಧಿಕಾರಿ ವರ್ಗದವರು ಈ ಒಂದು ಕಾನೂನು ರಚನೆ ಆಗಿರೋದನ್ನು ತಾವು ಸಾರ್ವಜನಿಕರಿಗೆ ತಿಳಿಸ್ಬೇಕು. ಯಾಕಂದ್ರೆ ಏನಾಗಲ್ಲ ಬಿಡು ಅಂತಂದು ಏನಾಗಲ್ಲ ಅನ್ನೋ ಒಂದು ಐತಲ್ಲ, ಆ ಒಂದು ಮನೋಭಾವನೆ ಹೋಗ್ಬೇಕಂದ್ರೆ ಏನು ಸರ್ಕಾರ ಒಂದು ತೀರ್ಮಾನ ತಗೊಂಡತ್ತಲ್ಲ, ಕಠಿಣ ನಿರ್ಧಾರ. ಏನು ಕಳ್ಳ ಸಂತೆ ಒಳಗೆ ಯಾರು ಅಕ್ಕಿ ಮಾರಾಟ ಮಾಡಿದ್ರೆ 6 ತಿಂಗಳ ಜೈಲು ವಾಸ ನಿಶ್ಚಿತ. ಇದು ಹೊಸದಾಗಿ ಜಾರಿಗೆ ಇರ್ತಕ್ಕಂಥ ಒಂದು ಕಾನೂನು. ಆ ನಿಟ್ಟಿನಾಗ ನಾವು ನಮ್ಮ ಈ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸೋದೇನಂದ್ರೆ, ಇಲ್ಲಿವರೆಗೂ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಯಾರು